ಸರ್ ಎಕ್ಸಾಮ್ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಹೇಗಿರ್ಬೇಕು, ಹೆಂಗ್ ಇದನ್ನ ಮಾಡ್ಕೋಬೇಕು ಹೇಳಿ ಸರ್ ಅಂತ. ನಾನ್ ನೋಡಿದ್ದೀನಿ ಕೆಲವೊಂದು ಸ್ಟೂಡೆಂಟ್ಸ್ ಎಕ್ಸಾಮ್ ನಿಮ್ದು 10 ಗಂಟೆಗೆ 10ರಿಂದ 11 ಅಲ್ಲ 10 ಇದೆ ನಿಮ್ದು, 10 ಇದೆ ಅನ್ಕೊಳ್ಳಿ. ನಮ್ ಸ್ಟೂಡೆಂಟ್ಸ್ ಬನ್ನಿ ಅಂತ ಕರೆಯೋವರೆಗೂ ಹಿಂಗ್ ಹಾಕೊಂಡು ಓದ್ತಿರ್ತಾರ. ನೀವು ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಿರಲ್ಲ, ಅದು ಭಯದಲ್ಲಿ ಓದಿರ್ತೀರ. ಹೌದಾ? ನಿಮ್ ಭಯ ಇರುತ್ತೆ, ಅಯ್ಯೋ ನೆನಪಿಲ್ಲ ಅನ್ನೋಂತ ಭಯಕ್ಕೆ ನೀವು ಓದಿರ್ತೀರಿ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡ್ತೀರಲ್ರಿ, ಅದು ನಿಮ್ಗೆ ಯೂಸ್ ಆಗಲ್ಲ. ಅದ್ರ ಬದಲು ನೀವು ಬೇಗ ಹೋಗಿ ಅಲ್ಲಿ ಕುತ್ಕೊಳ್ಳಿ, ಬ್ರೀತಿಂಗ್ ಕಡೆ, ನಿಮ್ ಉಸಿರಾಟ ಏನಿರುತ್ತಲ್ಲ ಉಸಿರಾಟದ ಕಡೆ ಗಮನ ಕೊಡಿ. ಇನ್ನೊಂದು ಪವರ್ಫುಲ್ ರೀ, ಅದು ಎಷ್ಟೋ ಜನ ಗೊತ್ತಿಲ್ಲ ಅದರಿಂದ ಹೆಂಗೆ ನೀವ್ ಏನ್ ಅನ್ಕೋತೀರ ಅದನ್ನ ಪವಾಡ ಅದನ್ನ ಮಾಡ್ಕೋಬಹುದು. ನೀವು ಕುತ್ಕೊಳ್ರಿ, ಉಸಿರಾಟದ ಕಡೆ ಗಮನ ಕೊಡಿ. ಮೇಲಿನಿಂದ ಒಂದು ಲೈಟ್ ನಿಮ್ ಮೇಲೆ ಬೀಳ್ತಿದೆ, ಯಾವುದೋ ಒಂದು ಶಕ್ತಿ ಅಥವಾ ನೀವು ಯಾವ ದೇವ್ರ ನಂಬ್ತಿರಲ್ಲ ಆ ಶಕ್ತಿಯ ಕಿರಣ ನಿಮ್ ಮೇಲೆ ಬೀಳ್ತಾ ಇದೆ. ಆ ಟೈಮಲ್ಲಿ ಬ್ರೀದಿಂಗ್ ಕಡೆ ಫೋಕಸ್ ಮಾಡ್ತಾ ಹೋದಾಗ ಮನಸ್ಸು ಶಾಂತ ಆಗತ್ತೆ. ಸೊ ಫೀಲ್ ಮಾಡ್ಬೇಕು ನೀವು, ಮೇಲಿನಿಂದ ಶಕ್ತಿಯ ಕಿರಣ ಬೀಳ್ತಾ ಇದೆ ಇಂಥ ತಾಸು. ನೀವೇನನ್ಬೇಕು, ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಭಗವಂತ, ಏನು ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಮಾಡಿಸಿದ್ದಕ್ಕೆ ಅಂತ. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಮಾಡಿಸಿದ್ದಕ್ಕೆ ಅಂತ. ನೀವು ಅವಾಗ ಒಂದು ಕೃತಜ್ಞತೆ ಸಲ್ಲಿಸ್ತೀರ. ಒಂದು 100 ಸತಿ 108 ಸತಿ ಹೇಳ್ತೀರ ಅನ್ಕೊಳ್ಳಿ. ಸೊ 1, 2, 3, 4 ಹೇಳ್ತೀರಾ. ಅದನ್ನ ನಂಬಿಸ್ಬೇಕಾ, ಫೀಲ್ ಮಾಡಿ ನಂಬಿಸ್ಬೇಕು. ಥ್ಯಾಂಕ್ ಯು, ಆ ಶಕ್ತಿ ಕಿರಣ ನಿಮ್ ಮೇಲೆ ಬೀಳ್ತಾ ಇದೆ, ನನ್ನ ಎಕ್ಸಾಮ್ ಕ್ಲಿಯರ್ ಮಾಡಿಸಿದೆ, ಥ್ಯಾಂಕ್ ಯು ಅಂತ. ಅವಾಗ ನಿಮ್ ಮನ್ಸಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಂದು ಆಲ್ರೆಡಿ ಎಕ್ಸಾಮ್ ಕ್ಲಿಯರ್ ಆಗಿದೆ. ಓಕೆ, ನೀವು ನೋಡಿ, ನಿಮ್ಗೆ ಅನ್ಸ್ಬೋದು, ಅಲ್ಲ ಸರ್ ಹಂಗ್ ಸುಳ್ಳು ಹೇಳಿದ್ರೆ ಆಗ್ಬಿಡುತ್ತಾ? ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ನಿಜ ಸುಳ್ಳು ಗೊತ್ತಿಲ್ಲ, ಬಟ್ ಜಾಗೃತ ಮನ್ಸಿಗೆ ಗೊತ್ತಿದೆ. ಸಬ್ ಕಾನ್ಸಿಯಸ್ ಮೈಂಡ್ ಎಲ್ಲದು ನಿಮ್ ಸಕ್ಸಸ್, ನಿಮ್ಗೆ ಹಣ, ನಿಮ್ಗೆ ಆರೋಗ್ಯ ಎಲ್ಲ ಕೊಡೋದೆ ಸಬ್ ಕಾನ್ಸಿಯಸ್ ಮೈಂಡ್. ನೀವು ಅದನ್ನ ನಂಬಿಸ್ಬೇಕು, ಆಯ್ತಾ? ಒಂದು 108 ಸತಿ 108 ಹೊಸ ನಂಬರ್. ಯಾಕೆ 108? ಇಲ್ಲಲ್ಲ, ನಿಮ್ಗೆ ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿ ಹೇಳಿ, ಫೀಲ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಎಕ್ಸಾಮ್ ಕ್ಲಿಯರ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದಾಗ ಮನಸ್ಸು ಒಂಥರ ಶಾಂತ ಆಗ್ಬಿಡುತ್ತೆ. ಓಕೆ, ನನಗೆ ಸಿಕ್ಕಿದೆ ಬಿಡು, ಮತ್ತೆ ಇದಕ್ಕೆ ಹೆದರ್ಬೇಕು. ನಿಮ್ಮ ಹತ್ರ ಇಲ್ಲ ಅಂದಾಗ ನೀವು ಭಯ ಪಡ್ತೀರಿ, ಇದೆ ಅಂದಾಗ ಭಯ ಪಡಲ್ಲ. ಇದನ್ನ ಒಂದು ಫಾಲೋ ಮಾಡಿ. ಅವಾಗ ಉಸಿರಾಟದ ಕಡೆ ಗಮನ ಕೊಟ್ಟಾಗ ಮನಸ್ಸು ಶಾಂತ ಆಗುತ್ತೆ. ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡ್ರಿ, ಮಸ್ತ್ ನಿದ್ದೆ ಮಾಡ್ರಿ, ಫೀಲ್ ಮಾಡ್ರಿ. ನಿಮ್ ಮನಸ್ಸು ಶಾಂತ ಇದ್ರೆ ಮಾತ್ರ ನೀವೇನು ಓದಿರ್ತೀರಲ್ಲ ಅದು ಹೊರಗೆ ಬರುತ್ತೆ. ಟೆನ್ಷನ್ ನಲ್ಲಿ ಇಲ್ಲಿ ಇರುತ್ತೆ, ಟೆನ್ಷನ್ ನಲ್ಲಿ ಇಲ್ಲಿಂದ ಹೊರಗೆ ಬರೋದಿದೆಲ್ಲ ಬರಲ್ಲ. ಟೆನ್ಷನ್ ಅಲ್ಲಿ ಬರದೇ ಇಲ್ಲ ಇನ್ಫಾರ್ಮೇಶನ್ ಹೊರಗೆ. ಸೊ ಅದಕ್ಕೆ ಕೂಲ್ ಆಗಿರ್ರಿ.